ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಚೀಸ್ನ ಉಪಯೋಗಿಸ್ಕೊಂಡು ಒಂದು ಬ್ರೆಡ್ ಟೋಸ್ಟ್ ಮಾಡೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈ ಚೀಸ್ ಬ್ರೆಡ್ ಟೋಸ್ಟ್ನ. ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಈಸಿ. ನೋಡಿ, ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಾ ಇದೆ. ಅಷ್ಟು ರುಚಿಯಾಗಿ ಬರುತ್ತೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಾವಿಲ್ಲಿ ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಚೀಸ್ನ ಉಪಯೋಗಿಸ್ತಾ ಇರೋದ್ರಿಂದ ತುಂಬ ಹೆಲ್ತಿ ಕೂಡ ಇದು. ನಾನಿಲ್ಲಿ ಅಮೂಲ್ ಚೀಸ್ನ ಉಪಯೋಗಿಸ್ತಾ ಇದ್ದೀನಿ. ತುಂಬ ಬ್ರ್ಯಾಂಡ್ಸ್ ಇದೆ, ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಬಹುದು. ಈ ಅಮೂಲ್ ಚೀಸು ದೊಡ್ಡ ಕ್ಯೂಬಲ್ಲಿ ಕೂಡ ಸಿಗುತ್ತೆ. ಈ ಥರ ಸ್ಮಾಲ್ ಕ್ಯೂಬ್ಗಳಿರುತ್ತೆ ಇದರೊಳಗೆ, ಅದು ಕೂಡ ಸಿಗುತ್ತೆ. ನಾನು ಇದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಇದನ್ನು ನಾವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಮಿಕ್ಕಿದ್ದನ್ನು ರೆಫ್ರಿಜಿರೇಟರಲ್ಲಿ ಸ್ಟೋರ್ ಮಾಡಬಹುದು. ನೋಡಿ, ಸಿಲ್ವರ್ ಫಾಯಿಲ್ನ ತೆಗೆದ್ರೆ ಅದರೊಳಗೆ ಚೀಸ್ ಇರುತ್ತೆ. ಎಷ್ಟು ಬೇಕೋ ಅಷ್ಟು ನಾವು ಉಪಯೋಗಿಸ್ಬಹುದು. ಫ್ರೆಶ್ ಆಗಿರಬೇಕು ಚೀಸು, ಆವಾಗಲೇ ತುಂಬ ರುಚಿಯಾಗಿರೋದದು. ನೆಕ್ಸ್ಟ್ ಇವಾಗ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ನೋಡಿ, ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸ್ಮಾಲ್ ಸೈಜ್. ಟೊಮೆಟೊ ಕೂಡ ತೊಗೊಂಡಿದ್ದೀನಿ 2, ಅದು ಸ್ಮಾಲ್ ಸೈಜ್ ಇದೆ. ಆನಿಯನ್ ತೊಗೊಂಡಿದ್ದೀನಿ, ಮತ್ತು ಸಾಲ್ಟ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ 1 ಟೀ ಸ್ಪೂನ್. ಅರಿಶಿನ ತೊಗೊಂಡಿದ್ದೀನಿ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಜೀರಿಗೆ ತೊಗೊಂಡಿದ್ದೀನಿ, ಅದು ಕೂಡ 1 ಟೀ ಸ್ಪೂನ್ ಇದೆ. ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 7 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ನಾವಿಲ್ಲಿ ಚೀಸ್ ಉಪಯೋಗಿಸಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಬಟ್ ಉಪ್ಪು ಕಡಿಮೆ ಇರಬೇಕು. ಚೀಸಲ್ಲಿ ಕೂಡ ಉಪ್ಪಿರುತ್ತೆ. ಶುಂಠಿ ಕೂಡ ತೊಗೊಂಡಿದ್ದೀನಿ ನಾನು. ನೋಡಿ, ಎಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಭಾಗ ಕ್ಯಾಪ್ಸಿಕಮ್, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊನ ಸ್ಕ್ವೇರ್ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೇಲ್ಗಡೆ ಡೆಕೋರೇಟ್ ಮಾಡೋದಿಕ್ಕದು. ಮಿಕ್ಕಿದ್ದೆಲ್ಲ ಸ್ಮಾಲಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬಾ ಇದು ಒಳಗಡೆ ಫಿಲ್ಲಿಂಗು ತುಂಬ ಜಾಸ್ತಿನೂ ಇರಬಾರ್ದು, ಸ್ವಲ್ಪ ಕಡಿಮೆನೇ ಇರಬೇಕು. ನೋಡಿ, ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಪ್ಯಾನ್ಗೆ ಆಯಿಲ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಆನಿಯನ್ ಹಾಕಿದ್ದೀನಿ, ಹಸಿರು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ. ಶುಂಠಿ ಏನು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನಾವು ಈ ಚೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಪ್ರೋಟೀನ್ ರಿಚ್, ಕ್ಯಾಲ್ಶಿಯಂ ರಿಚ್ ಕೂಡ, ಮತ್ತು ವೈಟಮಿನ್ ಎ, ವೈಟಮಿನ್ ಡಿ ಇದೆ, ಮತ್ತು ವೈಟಮಿನ್ B12 ಇದೆ ಇದರಲ್ಲಿ. ಇತ್ತೀಚೆಗಂತೂ ಸುಮಾರು ಜನಗಳಲ್ಲಿ ವೈಟಮಿನ್ ಡಿ ಡಿಫಿಷಿಯನ್ಸಿ ಕಾಣಿಸ್ಕೊಳ್ತಾ ಇದೆ. ಅಂಥವರೆಲ್ಲ ಈ ಚೀಸ್ನ ಆದಷ್ಟು ಎಲ್ಲ ಫುಡ್ಗಳಲ್ಲೂ ಆ್ಯಡ್ ಮಾಡೋದ್ರಿಂದ ವೈಟಮಿನ್ ಡಿ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ನಾನಿಲ್ಲಿ ಟೊಮೆಟೊ ಹಾಕಿದ್ದೀನಿ, ಮತ್ತು ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀನಿ. ಲೈಟಾಗಿ ಫ್ರೈ ಆದರೆ ಸಾಕು, ಇದು ಪಲ್ಯ ರೀತಿ ರೆಡಿ ಆದರೆ ಸಾಕಾಗತ್ತೆ. ನೋಡಿ, ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಇದು. ತುಂಬ ಟೊಮೆಟೊ ಯೂಸ್ ಮಾಡಬಾರ್ದು, ಇಷ್ಟೇ ಇರಬೇಕು ಕ್ವಾಂಟಿಟಿ. ನೀವು ಕ್ಯಾಪ್ಸಿಕಮ್ ಬೇರೆ ಬೇರೆ ಕಲರ್ ಕೂಡ ಉಪಯೋಗಿಸಬಹುದು. ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ, ಮತ್ತು ಕಾರ್ನ್ ಕೂಡ ಉಪಯೋಗಿಸಬಹುದು. ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಂಡೆ, ಮತ್ತು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ರೆಡಿ ಆಯಿತು ಇದು. ಗ್ಯಾಸ್ ಆಫ್ ಮಾಡಿದ್ದೀನಿ. ಚೀಸ್ನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ. 3 ಕ್ಯೂಬಷ್ಟು ಚೀಸ್ನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ. ನಾನಿಲ್ಲಿ ರೆಗ್ಯುಲರ್ ಬ್ರೆಡ್ ತೊಗೊಂಡಿದ್ದೀನಿ, ನೀವು ವೀಟ್ ಬ್ರೆಡ್ ಕೂಡ ತೊಗೋಬಹುದು. ಆ ಬ್ರೆಡ್ ಸ್ಲೈಸ್ಗೆ ನಾವಿಲ್ಲಿ ಟೊಮೆಟೊ ಮತ್ತು ಆನಿಯನ್, ಕ್ಯಾಪ್ಸಿಕಮ್ ಎಲ್ಲ ಯೂಸ್ ಮಾಡಿ ಒಂದು ಪಲ್ಯ ರೀತಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಲೈಟಾಗಿ ಸ್ಪ್ರೆಡ್ ಮಾಡಬೇಕು. ತುಂಬ ಜಾಸ್ತಿ ಹಾಕ್ಕೋಬಾರ್ದು ಇದನ್ನು. ನೋಡಿ, ಇಷ್ಟು ಸಾಕಾಗತ್ತೆ. ಇದಕ್ಕೆ ನೀವು ಮೇಲ್ಗಡೆ ತುರಿದಿಟ್ಕೊಂಡಿದ್ವಲ್ಲ ಚೀಸು,
ಇದನ್ನು ಎಷ್ಟು ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಇದು ಜಾಸ್ತಿ ಇದ್ದಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಆ ಪಲ್ಯಗೆ ಮಾತ್ರ ನೀವು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿರಬೇಕು, ಯಾಕಂದರೆ ಈ ಚೀಸಲ್ಲಿ ಉಪ್ಪಿನಂಶ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಆ ವೆಜಿಟೇಬಲ್ಸ್ನ ಸ್ಕ್ವೇರ್ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಿಂದ ಈ ಥರ ಡೆಕೋರೇಟ್ ಮಾಡೋಣ. ಇದು ರೆಸ್ಟೋರೆಂಟ್ ಲುಕ್ ಕೊಡುತ್ತೆ ನಿಮಗೆ ಈ ಥರ ಮಾಡೋದ್ರಿಂದ. ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡೋದ್ರಿಂದ. ರುಚಿ ಎಷ್ಟು ಇಂಪಾರ್ಟೆಂಟು, ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣೋದು ಕೂಡ ಡಿಶಸ್ಸು ಅದು ತುಂಬ ಇಂಪಾರ್ಟೆಂಟು. ನೋಡಿ, ಇನ್ನೊಂದು ಸ್ಲೈಸ್ಗೂ ನಾನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ರೆಡ್ ಗ್ರೀನ್ ಎಷ್ಟು ಕಲರ್ಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೀವು ಬೇರೆ ಬೇರೆ ಕ್ಯಾಪ್ಸಿಕಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಈ ಥರ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಚೀಸ್ ಎಲ್ಲ ಹಾಕ್ಬಿಟ್ಟು ಬ್ರೆಡ್ ಸ್ಲೈಸು, ಅದನ್ನ ಇಟ್ಕೊಳ್ಳೋಣ. ನೋಡಿ, ಇದಕ್ಕೆ ಮೇಲೆ ಕೂಡ ನಾನು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಆಯಿಲ್ ಸ್ಪ್ರೇಯರು ತುಂಬ ಚೆನ್ನಾಗಿದೆ, ಇದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು ನಾನು. ತುಂಬಾ ಚೆನ್ನಾಗಿದೆ ಇದು. ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ಇದು. ಲಿಡ್ನ ಕ್ಲೋಸ್ ಮಾಡಬೇಕು, ಆವಾಗಲೇ ಚೀಸು ಚೆನ್ನಾಗಿ ಮೆಲ್ಟ್ ಆಗೋದು. ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಚೀಸು. ನೋಡಿ, ಫುಲ್ ಚೀಸ್ ಮೆಲ್ಟ್ ಆಗಿದೆ. ಈಗ ರೆಡಿ ಆಯಿತು ಇದು. ನೀವೇ ನೋಡಿದ್ರಲ್ಲ ಎಷ್ಟು ಈಸಿ ಮಾಡೋದು ಅಂತ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.